ಹಿಂದೂ ರಾಷ್ಟ್ರೀಯ ಸಮನ್ವಯ ಸಮಿತಿ ವತಿಯಿಂದ ಗೋಮಾತಾ ಗೌರವ ದಿನದ ಹಿನ್ನೆಲೆ ಏಪ್ರಿಲ್ 27ರಂದು ಗೋಮಾತೆಯ ಗೌರವದ ಅಭಿಯಾನ ಹಾಗೂ ಸಹಿ ಸಂಗ್ರಹಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡ ರಾಜು ವೀರಣ್ಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೋಮಾತಾ ದಿನದ ಹಿನ್ನೆಲೆ ಗೋವುಗಳ ರಕ್ಷಣೆಗೆ ಸಂಬಂಧಿಸಿದಂತೆ ಗೋಮಾತೆಗೆ ರಾಷ್ಟ್ರೀಯ ತಾಯಿ, ರಾಷ್ಟ್ರೀಯ ದೇವರು, ರಾಷ್ಟ್ರೀಯ ಪರಂಪರೆ ಅಥವಾ ರಾಷ್ಟ್ರೀಯ ಗುರುತಿನ ಗೌರವಾನ್ವಿತ ಸ್ಥಾನವನ್ನು ನೀಡಬೇಕು. ಗೋವಿನ ಸೇವೆಗಾಗಿ ಕೇಂದ್ರ ಸರ್ಕಾರ ಕಾನೂನು ರೂಪಿಸಬೇಕು ಹಾಗೂ ಭಾರತದಲ್ಲಿ ಗೋಹತ್ಯೆಯನ್ನು ಸಂಪೂರ್ಣವಾಗಿ ಕೊನೆಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಏಪ್ರಿಲ್ 27ರಂದು ಗೋಮಾತೆಯ ಗೌರವದ ಅಭಿಯಾನ ಮಾಡುವ ಮೂಲಕ ಸಾರ್ವಜನಿಕರಿಂದ ಸಹಿ ಸಂಗ್ರಹಣೆ ಮಾಡಿ ನಂತರ ತಹಶೀಲ್ದಾರ್ ಕಚೇರಿ ಮೂಲಕ ರಾಷ್ಟ್ರಪತಿಗೆ, ಪ್ರಧಾನಮಂತ್ರಿಗೆ, ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಆಲೂರು ನಿಂಗರಾಜ್, ಪರಶುರಾಮ್, ಪ್ರವೀಣ್ ಜಾಧವ್, ಪಂಜು ಪೈಲ್ವಾನ್, ಮಲ್ಲೇಶ್, ರವಿಗೌಡ್ರು, ಚೇತನ್, ಚಂದ್ರಕಾಂತ್, ಅಜಯ್ ಇದ್ದರು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ನಾವು ಸಹಿ ಸಂಗ್ರಹ ಅಭಿಯಾನ ರಾಷ್ಟ್ರ ಪ್ರಾಣಿ ಗೋಮಾತೆ ಮಾಡಬೇಕಂತ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ. ದೇಶಾದ್ಯಂತ 5,000 ನಗರಗಳಲ್ಲಿ ಏಕಕಾಲಕ್ಕೆ, ದಾವಣಗೆರೆಯಲ್ಲಿ ಸೇರಿ ಏಕಕಾಲಕ್ಕೆ DC ಕಚೇರಿ, AC ಕಚೇರಿ, ಆ ತಾಲೂಕುಗಳಲ್ಲಿ ಯಾವ್ದಾದ್ರು ಇದಾಗುತ್ತೋ ಅಲ್ಲಿ ಮನವಿ ಗೋಮಾತೆಯನ್ನು, ಕೇಂದ್ರ ಸರ್ಕಾರ ಗೋಮಾತೆಯನ್ನು ರಾಷ್ಟ್ರ ಪ್ರಾಣಿ ಎಂದು ಘೋಷಿಸಲು ಸಹಿ ಸಂಗ್ರಹ ಅಭಿಯಾನ ಮಾಡಿ ಅವತ್ತು 27ನೇ ತಾರೀಕು ಕೇಂದ್ರ ಸರ್ಕಾರಕ್ಕೆ ತಹಸೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ವಿ. ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರು, ನಾಗರಿಕರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಒಂದು ಅಭಿಯಾನಕ್ಕೆ ಬೆಂಬಲ ಕೊಡಬೇಕೆಂದು ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ. ಸರ್, ದಾವಣಗೆರೆ ಜಯದೇವ ಸರ್ಕಲಿಂದ ಬೆಳಗ್ಗೆ 10 ಗಂಟೆಗೆ ಮೆರವಣಿಗೆ ಮುಖಾಂತರ AC ಕಚೇರಿಗೆ ತೆರಳಿ ಮನವಿ ಅರ್ಪಿಸ್ತೀವಿ. ಗೋವಿನೇಶ್ವರ ಅದಕ್ಕೆ ಅದು ಆಗಬೇಕು ಅಂತಲೇ ನಾವು ಗೋಮಾತೆಯನ್ನೇ ರಾಷ್ಟ್ರ ಪ್ರಾಣಿ ಮಾಡಬೇಕು ಅಂತಲೇ ಈಗ ಕಾಶಿಯಿಂದ ಸಾಧು ಸಂತರು, ಎಲ್ಲ ಸಾಧು ಸಂತರು ಕಾಶಿಯಿಂದ ಹೊರಟರೆ ಎಲ್ಲಿ ತನಕ ಗೋಮಾತೆ ರಾಷ್ಟ್ರ ಪ್ರಾಣಿ ಅಂತ ಘೋಷಣೆ ಮಾಡಲ್ಲ ಅಲ್ಲಿ ತನಕ ನಾವು ಕಾಶಿಗೆ ಹಿಂದಿರುಗಲ್ಲ ಅಂತ ಆ ಕೆಲವೊಂದು ಜಿಲ್ಲೆಗಳಿಗೆ ಬಂದಿದ್ದಾರೆ. ನಮಗೂ ಬಂದಿರೋ ಅವ್ರ ಹೆಸರು ಮೋನಿ ಬಾಬಾ ಅಂತ ನಮಗೆ ಬಂದು ಇಲ್ಲಿ ನಿರ್ದೇಶನ ನೀಡಿ ಹೋಗ್ಯಾರ. ಅವರೆಲ್ಲೂ 2 ಜಿಲ್ಲೆಗೆ ಅವರು ನೇಮಕಗೊಂಡಿದ್ದಾರೆ. ಇದು ಘೋಷಣೆ ಆಗೋ ತನಕ ಅವ್ರು ಯಾರೂ ವಾಪಸ್ ಕಾಶಿಗೆ ಹೋಗಲ್ಲ ಅಂತಂದು ಸಾಧು ಸಂತರ ಸಮ್ಮುಖದಲ್ಲಿ ಇದೊಂದು ಅಭಿಯಾನ ನಡೀತಾ ಇದೆ. ಸರ್, ಹಂಗೇನಿಲ್ಲ ಸರ್, ಅದು 27ನೇ ತಾರೀಕು ಮನವಿ ಕೊಡ್ತಾರೆ. ಅದರ ನಂತರ ಅದು ರೂಪರೇಷೆಗಳು ತಿಳಿಸ್ತಾರೆ. ನೆಕ್ಸ್ಟ್ ನಾವು ಸಹಿ ಸಂಗ್ರಹ ಅಭಿಯಾನ ರಾಷ್ಟ್ರ ಪ್ರಾಣಿ ಗೋಮಾತೆ ಮಾಡಬೇಕಂತ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ. ದೇಶಾದ್ಯಂತ 5,000 ನಗರಗಳಲ್ಲಿ ಏಕಕಾಲಕ್ಕೆ, ದಾವಣಗೆರೆಯಲ್ಲಿ ಸೇರಿ ಏಕಕಾಲಕ್ಕೆ DC ಕಚೇರಿ, AC ಕಚೇರಿ, ಆ ತಾಲೂಕುಗಳಲ್ಲಿ ಯಾವ್ದಾದ್ರು ಇದಾಗುತ್ತೋ ಅಲ್ಲಿ ಮನವಿ ಗೋಮಾತೆಯನ್ನು, ಕೇಂದ್ರ ಸರ್ಕಾರ ಗೋಮಾತೆಯನ್ನು ರಾಷ್ಟ್ರ ಪ್ರಾಣಿ ಎಂದು ಘೋಷಿಸಲು ಸಹಿ ಸಂಗ್ರಹ ಅಭಿಯಾನ ಮಾಡಿ ಅವತ್ತು 27ನೇ ತಾರೀಕು ಕೇಂದ್ರ ಸರ್ಕಾರಕ್ಕೆ ತಹಸೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ವಿ. ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರು, ನಾಗರಿಕರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಒಂದು ಅಭಿಯಾನಕ್ಕೆ ಬೆಂಬಲ ಕೊಡಬೇಕೆಂದು ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ. ಸರ್, ದಾವಣಗೆರೆ ಜಯದೇವ ಸರ್ಕಲಿಂದ ಬೆಳಗ್ಗೆ 10 ಗಂಟೆಗೆ ಮೆರವಣಿಗೆ ಮುಖಾಂತರ AC ಕಚೇರಿಗೆ ತೆರಳಿ ಮನವಿ ಅರ್ಪಿಸ್ತೀವಿ. ಗೋವಿನೇಶ್ವರ ಅದಕ್ಕೆ ಅದು ಆಗಬೇಕು ಅಂತಲೇ ನಾವು ಗೋಮಾತೆಯನ್ನೇ ರಾಷ್ಟ್ರ ಪ್ರಾಣಿ ಮಾಡಬೇಕು ಅಂತಲೇ ಈಗ ಕಾಶಿಯಿಂದ ಸಾಧು ಸಂತರು, ಎಲ್ಲ ಸಾಧು ಸಂತರು ಕಾಶಿಯಿಂದ ಹೊರಟರೆ ಎಲ್ಲಿ ತನಕ ಗೋಮಾತೆ ರಾಷ್ಟ್ರ ಪ್ರಾಣಿ ಅಂತ ಘೋಷಣೆ ಮಾಡಲ್ಲ ಅಲ್ಲಿ ತನಕ ನಾವು ಕಾಶಿಗೆ ಹಿಂದಿರುಗಲ್ಲ ಅಂತ ಆ ಕೆಲವೊಂದು ಜಿಲ್ಲೆಗಳಿಗೆ ಬಂದಿದ್ದಾರೆ. ನಮಗೂ ಬಂದಿರೋ ಅವ್ರ ಹೆಸರು ಮೋನಿ ಬಾಬಾ ಅಂತ ನಮಗೆ ಬಂದು ಇಲ್ಲಿ ನಿರ್ದೇಶನ ನೀಡಿ ಹೋಗ್ಯಾರ. ಅವರೆಲ್ಲೂ 2 ಜಿಲ್ಲೆಗೆ ಅವರು ನೇಮಕಗೊಂಡಿದ್ದಾರೆ. ಇದು ಘೋಷಣೆ ಆಗೋ ತನಕ ಅವ್ರು ಯಾರೂ ವಾಪಸ್ ಕಾಶಿಗೆ ಹೋಗಲ್ಲ ಅಂತಂದು ಸಾಧು ಸಂತರ ಸಮ್ಮುಖದಲ್ಲಿ ಇದೊಂದು ಅಭಿಯಾನ ನಡೀತಾ ಇದೆ. ಸರ್, ಹಂಗೇನಿಲ್ಲ ಸರ್, ಅದು 27ನೇ ತಾರೀಕು ಮನವಿ ಕೊಡ್ತಾರೆ. ಅದರ ನಂತರ ಅದು ರೂಪರೇಷೆಗಳು ತಿಳಿಸ್ತಾರೆ. ನೆಕ್ಸ್ಟ್